ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಸಮನ್ವಯ ದಿನಚರಿ. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ದೇಹ ಮತ್ತು ಮನಸ್ಸು ಸ್ನೇಹಿತರಂತೆ ಒಂದಾದಾಗ ಮಾತ್ರ ಜೀವನವೆಂಬ ಈ ಯಾತ್ರೆ ಸುಖವಾಗಿ ಸಾಗುತ್ತದೆ. ಇಲ್ಲದೆ ಹೋದಲ್ಲಿ ನಾವು ಹಾಕಿಕೊಂಡ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ಇವುಗಳಲ್ಲಿ ಯಾವುದಾದರೊಂದು ಸ್ವಲ್ಪ ಕ್ಷಣ ನಿಯಂತ್ರಣ ತಪ್ಪಿದರೂ ಅನಾಹುತಕ್ಕೆ ಎಡೆಮಾಡಿಕೊಟ್ಟಂತೆ. ವಾಹನವನ್ನು ಓಡಿಸುವ ಚಾಲಕನು ಮೈಯೆಲ್ಲ ಕಣ್ಣಾಗಿಸಿ ಚಾಲನೆ ಮಾಡಬೇಕು. ಒಂದು ಕ್ಷಣ ಮೈ ಮರೆತರೆ ಅಪಘಾತ ಸಂಭವಿಸಿಬಿಡುತ್ತದೆ. ಬಸ್ ನಿರ್ವಾಹಕನೊಬ್ಬ ಮೈ ಮರೆತರೆ ಹಣ ಪಡೆದು ಕೆಲವರಿಗೆ ಟಿಕೆಟ್ ನೀಡದಿರಬಹುದು. ಆದರೆ ಬಸ್ ಚಾಲಕ ಮೈ ಮರೆತರೆ ಬಸ್ಸಿನೊಳಗಿರುವವರೆಲ್ಲರಿಗೂ ಉಚಿತವಾಗಿ ಶಾಶ್ವತ ಟಿಕೆಟ್ ನೀಡುತ್ತಾನೆಂಬ ಲಘು ಹಾಸ್ಯದ ಈ ಮಾತು ದೇಹ ಮತ್ತು ಮನಸ್ಸಿನ ವೈಮನಸ್ಸಿನಿಂದಾಗುವ ಅನಾಹುತವನ್ನು ಎಚ್ಚರಿಸುತ್ತದೆ. ಯಾರು ದೇಹ ಮತ್ತು ಮನಸ್ಸನ್ನು ದಂಡಿಸಿ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಅವುಗಳನ್ನು ಒಂದಾಗಿಸಿ ಕಾರ್ಯೋನ್ಮುಖರಾಗುತ್ತಾರೋ ಅವರು ಯಶಸ್ಸು ಪಡೆಯಲು ಸಾಧ್ಯವಿದೆ. ಇಲ್ಲದೆ ಹೋದರೆ ನಿರೀಕ್ಷಿತ ಗುರಿ ತಲುಪದೆ ವಿಫಲತೆ ಅನುಭವಿಸಬೇಕಾಗುತ್ತದೆ. ಕುದುರೆ ಸವಾರನೊಬ್ಬ ಕುದುರೆ ಓಟದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದ. ಆ ವ್ಯಕ್ತಿಯನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಒಮ್ಮೆ ಈತನನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕೆಂದು ಕೆಲವರು ನಿರ್ಧರಿಸಿದರು. ವಿಶ್ವಮಟ್ಟದ ಕುದುರೆ ಓಟದ ಸ್ಪರ್ಧೆ ಏರ್ಪಟ್ಟಿತ್ತು. ಈತನೂ ಕೂಡ ಭಾಗವಹಿಸಿದ್ದ. ನೋಡುತ್ತಿದ್ದಂತೆ ಮಿಂಚಿನ ವೇಗದಲ್ಲಿ ಈತನ ಕುದುರೆ ಎಲ್ಲರಿಗಿಂತ ಮುಂದೆ ಓಡುತ್ತಿತ್ತು. ಎಲ್ಲರ ಚಪ್ಪಾಳೆ, ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರಿ ತಲುಪಿ ವಿಜಯದ ಪತಾಕೆ ಹಾರಿಸಬೇಕೆನ್ನುವಷ್ಟರಲ್ಲಿ ದಾರಿ ಮಧ್ಯದಲ್ಲಿ ಈತನ ಮನಸ್ಸನ್ನು ಆಕರ್ಷಿಸುವ ಸುವರ್ಣ ನಾಣ್ಯಗಳು ಗೋಚರಿಸುತ್ತವೆ. ಕುದುರೆ ಸವಾರನ ಗಮನ ಕುದುರೆಯ ಓಟದ ಮೇಲಿರದೆ ಅವುಗಳನ್ನು ಪಡೆಯಬೇಕೆಂದು ಬಯಸುತ್ತದೆ. ಆ ಕ್ಷಣದಲ್ಲಿ ಕುದುರೆಗೆ ಸೂಕ್ತ ಬೆಂಬಲ ಸಿಗದೆ ತನ್ನ ವೇಗವನ್ನು ಕಡಿಮೆ ಮಾಡುತ್ತದೆ. ಸುಲಭ ಸಾಧ್ಯವಾದ ಗೆಲುವು ಸೋಲಿನೊಂದಿಗೆ ಅಂತ್ಯವಾಗುತ್ತದೆ. ಇಲ್ಲಿ ನಮ್ಮ ದೇಹವೇ ಕುದುರೆಯಾಗಿದ್ದು ಮನಸ್ಸೇ ಸವಾರನಾಗಿರುವ ಕಾರಣ ದೇಹ ಮತ್ತು ಮನಸ್ಸನ್ನು ಯಾವಾಗಲೂ ಒಂದಾಗಿಸಿಕೊಂಡು ಕಾರ್ಯ ಮಾಡಿದಾಗ ಮಾತ್ರ ನಿಶ್ಚಿತ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ಧನ್ಯವಾದಗಳು.